ಶ್ರೀನಿವಾಸ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಬಾಲಕೃಷ್ಣ ಅವರೇ, ರಾಮನಗರ ಬಿಡದಿ ಈ ಕಡೆ ಭಾಗ ಅಂತಂದ್ರೆ ಮತ್ತು ಎಸ್ ಎಂ ಕೃಷ್ಣ ಅಂತಂದ್ರೆ ಅವಿನಾಭಾವ ಸಂಬಂಧ. ಹೇಗೆ ನೆನಪು ಮಾಡ್ಕೋತೀರ ಅವ್ರನ್ನ ಈ ಸಂದರ್ಭದಲ್ಲಿ? ಪ್ರಮುಖವಾಗಿ ಈ ಭಾಗದ ನಮ್ಮ ಒಕ್ಕಲಿಗ ಮುಖಂಡರು, ಪ್ರಭಾವಿ ಮುಖಂಡರು, ಅದ್ರ ಜೊತೆಯಲ್ಲಿ ಜನಪ್ರಿಯ ರಾಜಕಾರಣಿ, ಜನಪ್ರಿಯ ಮುಖ್ಯಮಂತ್ರಿಗಳು. ಅವರು ಬಹುಶಃ ಈ ಭಾಗದಲ್ಲಿ ಬೆಂಗಳೂರು ಮಾಗಡಿ ರಸ್ತೆ, ಬೆಂಗಳೂರು ಮೈಸೂರು ರಸ್ತೆ ಆಗಬೇಕಾದ್ರೆ ಅವರ ಕೊಡುಗೆ ಅಪಾರ. ಮೊದಲು ಒಂದು ಚಿಕ್ಕ ರಸ್ತೆ ಇತ್ತು, ಅದನ್ನು 4 ಪಥದ ರಸ್ತೆಯಾಗಿ ಬದಲಾವಣೆ ಮಾಡಿದಂಥದ್ದು. ಮತ್ತು ಇದರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಬೇಕಾದ್ರೆ ಮದ್ದೂರಿನಲ್ಲೂ ಕೂಡ ಅವರು ಪ್ರಮುಖವಾದಂಥ ಕಾರಣಕರ್ತರು. ಮತ್ತು ಪ್ರಮುಖವಾಗಿ ಅವ್ರದ್ದು ಏನಪ್ಪ ಅಂತಂದರೆ ವಿಶೇಷತೆ, ಅವರು ಕೆಂಪೇಗೌಡ ಕಟ್ಟಿದಂಥ ಬೆಂಗಳೂರಿಗೆ ಆಧುನಿಕ ಸ್ಪರ್ಶವನ್ನು ಕೊಟ್ಟಂಥ ನಾಯಕ. ಇವತ್ತೇನು ಸಿಲಿಕಾನ್ ಸಿಟಿ ಅಂತ ನಾವು ಹೇಳ್ತೇವೆ, ನಾವು ಅದನ್ನು ವಿಶೇಷ ರೀತಿಯಲ್ಲಿ ಬೆಂಗಳೂರನ್ನು ಅಭಿವೃದ್ಧಿಯನ್ನು ಪಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಖ್ಯಾತಿ ಬರ್ತಕ್ಕಂಥದ್ದಕ್ಕೆ ಅವರು ಪ್ರಮುಖವಾದಂಥ ಕಾರಣಕರ್ತರು. ಮತ್ತು ಮಿಗಿಲಾಗಿ ಅವರು ಅಜಾತಶತ್ರು, ಯಾರನ್ನೂ ಕೂಡ ದ್ವೇಷ ಮಾಡಿದಂಥವರಲ್ಲ. ಅವರು ರಾಜಕಾರಣದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನ ಮಾಡಿದ್ರು. ಇವತ್ತಿನ ರಾಜಕಾರಣಿಗಳ ಥರ ಯಾವತ್ತೂ ಕೂಡ ಇದು ನಾನು ಮಾಡಿದೆ ಅಂತ ಎಲ್ಲೂ ಹೇಳಿದಂಥವ್ರಲ್ಲ, ಬಿಂಬಿಸಿದಂಥವ್ರಲ್ಲ. ಇದು ಅವರು ನನಗೆ ಕೊಟ್ಟಂಥ ಅವಕಾಶದಲ್ಲಿ ನಾನು ಮಾಡಿದಂಥ ಸೇವೆ ಅಂತಕ್ಕಂಥ ಮಾತನ್ನು ಹೇಳಿದಂಥವ್ರು. ಅದರಿಂದ ಇವತ್ತು ಈ ಭಾಗದಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರಭಾವ ಇರತಕ್ಕಂಥದ್ದು. ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಅವರ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಬಿಡದಿಯಿಂದ ಪ್ರಾರಂಭ ಆಗಿ ರಾಮನಗರದಿಂದ ಚನ್ನಪಟ್ಟಣದ ಮುಖಾಂತರ ನಮ್ಮ ಜಿಲ್ಲೆಯ ಜನ ಅವ್ರ ಜೊತೆ ಒಂದು ಅವಿನಾಭಾವಂಥ ಸಂಬಂಧವನ್ನು ಇಟ್ಕೊಂಡಿದ್ರು. ಅದಕ್ಕೆ ಇವತ್ತು ಒಂದು ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ಸರ್, ಒಂದೇ ನಿಮಿಷ ಬರ್ತೀನಿ. ಗುಬ್ಬಿ ಶ್ರೀನಿವಾಸ್ ಅವರಿದ್ದಾರೆ, ಶಾಸಕರು. ಸರ್, ಹೇಗೆ ನೆನಪು ಮಾಡ್ಕೋತೀರಿ ಎಸ್ ಎಂ ಕೃಷ್ಣ ಅವರು? ಸರ್, ಪ್ರಥಮವಾಗಿ ಎಸ್ ಎಂ ಕೃಷ್ಣ ಅವರು, ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ನನಗೆ ಜಿಲ್ಲಾ ಪಂಚಾಯತಿ ಸೀಟ ಅವರೇ 1 ಗಂಟೆ ರಾತ್ರಿಯಲ್ಲಿ ಕೊಡಿಸಿದ್ದಂಥದ್ದು. ಬಹುಶಃ ನಾನೇನಾದರೂ ಇವತ್ತು ಶಾಸಕನಾಗಿದ್ದೀನಿ ಅಂತಂದರೆ ಅವರ ಸಹಕಾರ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಮತ್ತು ಅತ್ಯಂತ ದೂರದೃಷ್ಟಿ ಇರ್ತಕ್ಕಂಥ ನಾಯಕರು. ನಾವು ನೋಡಿದ ಮಟ್ಟಿಗೆ ಯಾವುದೇ ವ್ಯಕ್ತಿಗತವಾಗಿ ಅವ್ರ ಮೇಲೆ ಸೇಡು ತೀರಿಸ್ಕೊಳ್ತಕ್ಕಂಥ ಸ್ವಭಾವದವರಲ್ಲ. ಎಷ್ಟೇ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಸಮಾಧಾನಕರವಾಗಿ ಅವರು ಎಲ್ಲವನ್ನು ಫೇಸ್ ಮಾಡಿರ್ತಕ್ಕಂಥ ವ್ಯಕ್ತಿ. ಯಾರ ಮೇಲೂ ದ್ವೇಷ ಕಾರ್ತಕ್ಕಂಥದ್ದೇ ಆಗಲಿ, ಯಾವುದೂ ಕೂಡ ಅವರ ಬದುಕಿನಲ್ಲಿ, ರಾಜಕೀಯ ಬದುಕಿನಲ್ಲಿ ಯಾವತ್ತೂ ಕೂಡ ಮಾಡಿದಂಥವರಲ್ಲ. ಕರ್ನಾಟಕ ರಾಜ್ಯದ ಒಂದು ರೀತಿ ಅಭಿವೃದ್ಧಿಗೆ ಅವರು ನಾಂದಿ ಆಡಿದ್ದಾರೆ. ಅಂಥ ಒಬ್ಬ ಮಹಾನ್ ನಾಯಕ ಇವತ್ತು ನಮ್ಮ ಜೊತೆ ಇಲ್ದಲೇ ಇರ್ತಕ್ಕಂಥದ್ದು ಎಲ್ರಿಗೂ ನೋವ್ತಾ ಇರ್ತಕ್ಕಂಥ ವಿಚಾರ. ಸರ್, ರಾಜಕೀಯವಾಗಿ ಅವರಿಂದ ಕಲಿತ ಪಾಠ ಏನು ನೀವು? ಶಿಸ್ತುಬದ್ಧ ರಾಜಕಾರಣಿ, ದ್ವೇಷರಹಿತ ರಾಜಕಾರಣಿ. ವಿಶೇಷ, ಅವರನ್ನು ಯಾರು ಕೂಡ ಅನುಕರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಒಂದು ವಿಶೇಷವಾದಂಥ ಸ್ವಭಾವವನ್ನು ಒಂದು ರಾಜಕಾರಣದಲ್ಲಿ ಅಳವಡಿಸ್ಕೊಂಡಿದ್ದವರು ಅಂತಂದರೆ ಅದನ್ನು ಎಸ್ ಎಂ ಕೃಷ್ಣ ಅವರು. ಈ ಶಿಸ್ತು ಯಾವ ರೀತಿ ಇರಬೇಕು, ಒಂದು ಡ್ರೆಸ್ ಕೋಡ್ ಇರ್ಬೋದು, ಎಲ್ಲವೂ ಕೂಡ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಟ್ಟಂಥ ರಾಜಕಾರಣಿ. ಓಕೆ, ಥ್ಯಾಂಕ್ ಯು. ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಈಗ ರಾಮನಗರದಿಂದ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಈಗ ಮೂವ್ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಪೊಲೀಸರ ಬಂದೋಬಸ್ತ್ ಕೂಡ ಇರೋದನ್ನ ತಾವು ನೋಡ್ತಾ ಇರಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ತಾವು ಗಮನಿಸ್ತಾ ಇರಬಹುದು, ಈಗ ಪಾರ್ಥಿವ ಶರೀರದ ದರ್ಶನ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸ್ವತಃ DK ಶಿವಕುಮಾರ್ ಅವರು ಕೂಡ ಇದ್ದಾರೆ, ST ಸೋಮಶೇಖರ್ ಇದ್ದಾರೆ, ಹಾಗೇನೆ ಅವರ ಬಂಧುಗಳು ಕೂಡ ಇದ್ದಾರೆ. ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಈಗ ಇಲ್ಲಿಂದ ಮೂವ್ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅಪಾರ ಮಾಜಿ CM ಕೃಷ್ಣ ಅಂತಿಮ ಸಿದ್ಧತೆ ಮತ್ತು ಎಷ್ಟು ಜನ ಬರುವಂಥ ತಮಗೆ ಒಂದು ನಿರೀಕ್ಷೆ ಇದೆ ಸರ್? VIP ಜನ ಅಷ್ಟು ಜನ ಅಂತ ಹೇಳೋಕ್ಕಾಗುತ್ತೇನ್ರಿ. ಈಗ ನೆನ್ನೆ ಪೂರ್ತಿ ಬೆಂಗಳೂರಿನಲ್ಲಿ ಅವ್ರ ನಿವಾಸದಲ್ಲಿ ಅವಕಾಶ ಆಗಿದೆ. ಬೆಳಗ್ಗೆ ಅಲ್ಲಿ ಬಿಟ್ಟಿದ್ದಾರೆ, ಈಗ ಆನ್ ದಿ ವೇ ಬರ್ತಾ ಇದ್ದಾರೆ. ಇಲ್ಲಿ 3 ಗಂಟೆವರೆಗೂ ಎಷ್ಟೇ ಜನ ಬಂದ್ರೂ ಅವ್ರಿಗೆ ದರ್ಶನ ಮಾಡೋ ಅವಕಾಶ ಮಾಡಿಸ್ತೀವಿ. ಅಷ್ಟು ಇಟ್ಟು ಅಂತ ಏನಿಲ್ಲ, ಎಷ್ಟು ಜನ ಬಂದ್ರೂ ಮಾಡಿಸಿ ಅಂತಿಮವಾಗಿ 3 ಗಂಟೆ ಕ್ರಿಮೇಷನ್ ಪ್ರಾರಂಭ ಮಾಡ್ತೀವಿ. 3 ಗಂಟೆಯಿಂದ ಜಿಲ್ಲಾಡಳಿತ, ಶಾಸಕರು, ಅವ್ರ ಕುಟುಂಬದವರು, ಗುರುಚರಣು, ನಮ್ಮ ಉಪಮುಖ್ಯಮಂತ್ರಿಗಳು ಬಂದು ನೆನ್ನೆ ಎಲ್ಲ ನೋಡಿದ್ದಾರೆ. ಅವರೇನೆಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡಿದ್ದೀವಿ. ಎಲ್ಲವೂ ಒಂದು ಒಳ್ಳೆ ರೀತಿಯಲ್ಲಿ ಯಾವುದೇ ತೊಂದರೆ ಇಲ್ಲದೇ ಮಾಡ್ತೀವಿ. ನೋಡ್ಬೋದು, ಎಲ್ಲ ರೀತಿಯ ಸಿದ್ಧತೆನ ನಾವು ಮಾಡ್ಕೊಂಡಿದ್ದೇವೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ ಅಂತಿಮ ದರ್ಶನಕ್ಕೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಜೊತೆಗೆ
3 ಗಂಟೆಯಿಂದ ಎಷ್ಟು 3 ಗಂಟೆವರೆಗೆ ಎಷ್ಟು ಹೊತ್ತಿನ ತನಕ ಅವರಿಗೆ ಎಷ್ಟು ಜನರನ್ನು ಅಂತಿಮ ದರ್ಶನ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಜನರನ್ನು ಮಾಡಿಸ್ತೇವೆ. ನಂತರ ಏನು ನಿಗದಿತ ಸಮಯಕ್ಕೆ ಅಂತ್ಯಕ್ರಿಯೆ ಮುಗಿಯಬೇಕಾದ ಕಾರಣ ಹಿನ್ನೆಲೆಯಲ್ಲಿ ಅಂತ್ಯ ಸಂಸ್ಕಾರವು ನಿಗದಿತ ಸಮಯಕ್ಕೆ ಬರುತ್ತೆ. ಮತ್ತು ಎಷ್ಟು ಜನ ಬರ್ತಾರೆ ಅನ್ನೋದು ಕೂಡ ಅವರು ಎಲ್ಲರೂ ಪಕ್ಷಾತೀತವಾಗಿ ಒಂದು ಸ್ನೇಹವನ್ನು ಮತ್ತು ಅಭಿಮಾನವನ್ನು ಹೊಂದಿರುವ ಕಾರಣ ಎಷ್ಟು ಜನ ಬರ್ತಾರೆ ಅನ್ನೋಕ್ಕಿಂತ ಬಂದಷ್ಟು ಹೆಚ್ಚು ಜನರಿಗಾಗುತ್ತೋ ಅಷ್ಟು ಜನರಿಗೆ ಅವರ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಾನ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಹೇಳ್ತೀನಿ, ರಸ್ತೆಯುದ್ದಕ್ಕೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಅಂತಿಮ ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಇಡೀ ರಾಮನಗರ ಬಸ್ ನಿಲ್ದಾಣ, ಎಕ್ಸಾಕ್ಟ್ಲಿ ನಾನಿರುವಂತಹ ಪ್ಲೇಸಿಗೆ ರಾಮನಗರ ಬಸ್ ನಿಲ್ದಾಣ, ಇಲ್ಲಿ ಅಂತಿಮ ಯಾತ್ರೆಯ ವಾಹನ ನಿಲ್ದಾಣಕ್ಕೆ ಬರ್ತಾ ಇದೆ. ಎಲ್ಲರೂ ಅಂತಿಮ ದರ್ಶನವನ್ನ ಮಾಡಿಕೊಳ್ಳಿ ಅನ್ನುವಂತಹ ಒಂದು ಉದ್ದೇಶ. ಹೀಗಾಗಿ ಸುತ್ತಲೂ ವಾಹನಗಳು ಹಾಗೇನೆ ಜಾಗ ಬೇಕಲ್ಲ. ಇಬ್ಬರು ಪ್ರತಿನಿಧಿಗಳು ಶ್ರುತಿ ಹಾಗೆ ಶ್ರೀಪಾದ್ ಜೊತೆಗೆ ಇನ್ನುಳಿದಂತೆ ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇವತ್ತು SM ಕೃಷ್ಣ ಅವರ ಪಾರ್ಥಿವ ಶರೀರದ ಮೆರವಣಿಗೆಯ ಅಷ್ಟು ಡೀಟೇಲ್ಸನ್ನು ಕವರ್ ಮಾಡ್ತಾ ಇದೆ. ರಾಮನಗರದಿಂದ ಈಗಷ್ಟೇ ಮುಂದಕ್ಕೆ ಸಾಗ್ತಾ ಇದೆ ಪಾರ್ಥಿವ ಶರೀರವನ್ನು ಹೊತ್ತ ವಿಶೇಷ ವಾಹನ. SM ಕೃಷ್ಣ ಅವರ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳು ಕೂಡ ಸೋಮನಹಳ್ಳಿ ಬಳಿಯಲ್ಲಿ ಆಗ್ತಾ ಇದೆ. 1,000 kg ಶ್ರೀಗಂಧವನ್ನು ಇದಕ್ಕೋಸ್ಕರ ಬಳಕೆ ಮಾಡಲಾಗ್ತಾ ಇದೆ. ಅಂತ್ಯಕ್ರಿಯೆ ಸ್ಥಳಕ್ಕೆ ಶ್ರೀಗಂಧದ ಮರಗಳನ್ನು ಈಗ ಆಲ್ರೆಡಿ ಅರಣ್ಯ ಇಲಾಖೆ ವಾಹನದಲ್ಲೇ ತರಿಸಲಾಗಿದೆ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ವಿಧಿವಿಧಾನಗಳು ನಡೆಯಲಿದೆ. 3 ಗಂಟೆ ನಂತರದಲ್ಲಿ ವಿಧಿವಿಧಾನಗಳನ್ನು ನಡೆಸಲಿಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಯಲ್ಲೇ ನಿನ್ನೆನೇ ಸರ್ಕಾರದ ಭಾಗವಾಗಿ ಪ್ರತಿಕ್ರಿಯೆಗಳು ಬಂದಿತ್ತು. 3 ದಿನಗಳ ಶೋಕಾಚರಣೆ ಹಾಗೆ ಸಕಲ ಸರ್ಕಾರಿ ಗೌರವದ ಜೊತೆಗೆ ಅಂತ್ಯಕ್ರಿಯೆಯನ್ನು ನಡೆಸಿಕೊಡುವಂತಹ ನಿರ್ಧಾರ. ಸರ್ಕಾರಿ ಸಲಾಮ್ ಇರುತ್ತೆ, ಅಂದರೆ ಕುಶಾಲ ತೋಪುಗಳ ಸಿಡಿಸೋದಿರಬಹುದು ಅಥವಾ ರಾಷ್ಟ್ರಧ್ವಜವನ್ನು ಸಮರ್ಪಣೆ ಮಾಡೋದಿರಬಹುದು. ಈ ರೀತಿಯಾದ ಕ್ರಿಯಾವಿಧಾನಗಳನ್ನು ಸರ್ಕಾರದ ಕಡೆಯಿಂದ ಮಾಡಲಾಗುತ್ತೆ. ಸರ್ಕಾರದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಇದೆಲ್ಲವೂ ಸರ್ಕಾರದ ಕಾರ್ಯಕ್ರಮ ಆದರೆ ಮತ್ತೊಂದು ಕಡೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು, ಅಂತಿಮ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂತೆ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟ ಧಾರ್ಮಿಕ ವಿಧಿವಿಧಾನಕ್ಕೆ ಬಳಕೆ ಮಾಡಲಾಗುವ ಶ್ರೀಗಂಧ, ಇದನ್ನು ಅರಣ್ಯ ಇಲಾಖೆಯ ವಾಹನದಲ್ಲಿ ತರಿಸಲಾಗಿದೆ. 1,000 kgಯಷ್ಟು ತೂಗುವ ಶ್ರೀಗಂಧವನ್ನು ತರಿಸಲಾಗಿದೆ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಅಂತಿಮ ಕ್ರಿಯಾ ವಿಧಾನಗಳು ನೆರವೇರುತ್ತೆ.